ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಲೆಮನ್, ನಿಂಬೆಹಣ್ಣು, ನಿಂಬು ಇತ್ಯಾದಿಗಳಿಂದ ಕರೆಯುವಂತಹ ಈ ಒಂದು ಹಣ್ಣು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ಇದು ಏನಪ್ಪ ಅಂದರೆ, ಹಂಗೆ ಕಟ್ ಮಾಡಿ ಸೇವನೆ ಮಾಡಿದ್ರೆ ಅದು ಆಸಿಡ್ ಆಗ್ತದೆ. ಅದೇ ಒಂದು ಕಟ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಉಸುಕಿ ಡೈಲ್ಯೂಟ್ ಮಾಡ್ಕೊಂಡು ಕುಡಿದ್ರೆ ಆಲ್ಕಲಿನ್ ಆಗ್ತದೆ. ಅನೇಕರು ಗೊತ್ತಿಲ್ಲದೆ ಅದನ್ನು ಕಟ್ ಮಾಡಿ ಹಂಗೆ ಚೀಪ್ತಾರೆ. ಅದು ಅಸಿಡಿಟಿ ಆಗ್ತದೆ. ಅಂದರೆ ಅದು ಒಳಗಡೆ ಹೋದಾಗ ಆ ಒಂದು ರಸ ನಮ್ಮ ಜಠರ ಮತ್ತು ಕರಳಲ್ಲಿ ಸೇರಿಕೊಂಡು ಅದು ಗಾಯದ ಥರ ಮಾಡಿ ಅಸಿಡಿಟಿ ಆಗ್ತದೆ. ಅದು pH ಜಾಸ್ತಿ ಆಗ್ತದೆ. ಅದನ್ನೇ ನಾವು pHನ್ನು ಆಲ್ಕಲೈನ್ ಮಾಡ್ಕೋಬೇಕಂದ್ರೆ ಒಂದೊಂದು ಗ್ಲಾಸ್ ಅಂತ ಶೇಖರಿಸಿ ಅದಕ್ಕೆ ನೀರು ಹಾಕಿ ತುಂಬ ಈ ಒಂದು ನಿಂಬೆ ಒಂದು ಹಣ್ಣಿನ ಹೋಲನ್ನು ಚೆನ್ನಾಗಿ ಹಿಸುಕಿ ರಸವನ್ನು ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ಅದು ಆಲ್ಕಲೈನ್ ಆಗಿ ಪರಿವರ್ತನೆ ಆಗಿ ನಮ್ಗೆ ಯಾವುದೇ ತೊಂದರೆ ಕೊಡಲ್ಲ. ಇದು ಸೇವನೆ ಮಾಡೋದ್ರಿಂದ ರಕ್ತ ಪ್ಯೂರ್ ಆಗುತ್ತೆ, ರಕ್ತ ತಿಳಿಯಾಗುತ್ತೆ, ರಕ್ತ ಸ್ವಚ್ಛ ಆಗುತ್ತೆ ಮತ್ತು ಅತಿ ಹೆಚ್ಚು ಸುಣ್ಣದಂಶ ಅಂದರೆ ಕ್ಯಾಲ್ಸಿಯಂ ಜಾಸ್ತಿ ಇದೆ. ಕ್ಯಾಲ್ಸಿಯಂ ನಾವು ಬೇಕೇ ಬೇಕು. ಅದಕ್ಕೆ ಕ್ಯಾಲ್ಸಿಯಂ ಇದ್ದರೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಅದರಿಂದ ಈ ನಿಂಬೆಹಣ್ಣನ್ನು ನಾವು ಯಾವ ಥರ ಸೇವನೆ ಮಾಡಿ. ಮತ್ತು ಇನ್ನೊಂದಿದೆ ಸ್ನೇಹಿತರೆ, ಈ ಚರ್ಮ ಇದು ಮೇಲ್ಗಡೆ ಇದೆಯಲ್ಲ ಬಿಟ್ಟು ಆ ರಸ ಹೀರ್ಕೊಂಡ ಮೇಲೆ ಈ ಸಿಪ್ಪೆಯನ್ನು ಬಿಸಾಕಬಾರ್ದು. ಈ ಸಿಪ್ಪೆಯಲ್ಲೂ ನಾನಾ ರೀತಿಯ ಔಷಧಿ ಅಂಶಗಳಿದೆ. ಒಂದಲ್ಲ ಎರಡಲ್ಲ ಈ ಒಂದು ನಿಂಬೆಯಿಂದ ನಾನಾ ರೀತಿಯ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಆಗಿರ್ತದೆ. ಸ್ನೇಹಿತರೆ, ನಿಂಬೆಯನ್ನು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಇದು ಯಾವುದೇ ಕಾರಣಕ್ಕೆ ದೂರ ಮಾಡಬೇಡ್ರಿ, ಸೇವಿಸ್ತಾ ಬನ್ನಿ. ಇದು ಮುಂದಿನ ಒಂದು ಸಿಪ್ಪೆಯನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಏನು ಮಾಡಬೇಕು ತಿಳಿಸ್ಕೊಡ್ತೀನಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.